ಯಾರು ಮನೆಗೆ ತುಂಬಿಸ್ಕೊಳ್ದೆ ಇದ್ರೆ ಏನಂತೆ, ನಮ್ಮ ಮನೆಗೆ ನಾವೇ ಬರ್ತೀವಿ. ಬನ್ರಿ, ಬಲ್ಗಾಲಿಂದ ಸೇರೋದು ಮನೆ ಒಳಗೆ ಬನ್ನಿ. ವಾಟ್? ನಾನ್ ಸೇರೋದು ಬೇಕಾ? ಯಾಕೆ? ಎಲ್ರ ಮುಂದೆ ನಾನು ನಿನ್ನ ಹೆಂಡತಿ, ಅಗ್ರಿಮೆಂಟ್ ಪ್ರಕಾರ ನೀ ನನ್ನ ಹೆಂಡತಿ. ಸುಮ್ಮನೆ ಸೇರೋದು ಒಳಗೆ ಬಾ. ಶುಭ, ಏನೇ ಇದು? ಅಮ್ಮ, ನನ್ನ ಗಂಡಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂದರೆ ನಾವಿಬ್ರು ಒಂದೇ. ಅವ್ರು ಸೇರೋದ್ರೆ ನಾನು ಸೇರೋದಂಗೆ, ನಾನು ಸೇರೋದ್ರೆ ಅವ್ರು ಸೇರೋದಂಗೆ ಅಲ್ವೇನ್ರಿ? ನನ್ನ ಗಂಡನ್ ಕೇಳ್ದೆ ನಾನೇನೂ ಮಾಡಲ್ಲ ಅಲ್ವೇನ್ರಿ? ಅಮ್ಮ ತಾಯಿ, ಮಾತ್ಕೋದನ್ನ ಹೇಳಿದಾರ ಬೇಡ, ಇರಿಟೇಟ್ ಆಗುತ್ತೆ. ನನಗೆ ಗೊತ್ತು ನಿಂಗೆ ಅನಿಸುತ್ತೋ ನನಗಂತೆ ಮಾಡೋದು ಅಂತ. ತಪ್ಪು ಮಾಡು. ಅಯ್ಯೋ ಬನ್ರಿ, ಯಾವಾಗಲೂ ತಮಾಷೆನೇ ನಿಮ್ಮದು. ನಾಟಿ ಫೆಲೋ. ಕಿರುಬೇರಳ ಈಗ ಬೆಸನಾಗಿದೆ, ಕನಸುಗಳ ಇಲ್ಲಿ ಹೊಸದಾಗಿದೆ. ಅಂಗಳವೇ ಚಪ್ಪರ ಹೊತ್ತು ಅಂದವಾಗಿದೆ. ಬೆಳಕಾಗುತ್ತಿದೆ, ಒಳಿತಾಗುತ್ತಿದೆ, ಒಂದಾಗುತ್ತಿದೆ ಈ ಬಾಳು. ಬದುಕೊಂದು ಬೆಳಗೋ ದೀಪ, ಶುಭಸ್ಯ ಶೀಘ್ರಂ. ಹಸನಾಗುತ್ತಿದೆ, ಹೊಸತಾಗುತ್ತಿದೆ, ಒಲವಾಗುತ್ತಿದೆ ನೀ ಹಾಡು. ಆಗುವುದು ಒಳಿತೆ ಆಗಲಿ, ಶುಭಸ್ಯ ಶೀಘ್ರಂ, ಶುಭಸ್ಯ ಶೀಘ್ರಂ. ಅಯ್ಯೋ 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 ಅಯ್ಯೋ, ಈ ಕಣ್ಣಲ್ಲಿ ಇನ್ನೇನೇನು ನೋಡ್ಲಿಲ್ಲ ಶಿವನೇ. ಅಯ್ಯೋ, ಈಶಾನಿ, ಫೋನ್ ಮಾಡಿ ಅವ್ರಿಗೆ. ಇಲ್ಲಿ ಬೆಂಕಿ ಬಿದ್ದಿರೋ ವಿಷಯನ ಅವ್ರಿಗೆ ಹೇಳಿದ್ರೆ ತುಪ್ಪ ಸುರಿಯೋ ಕೆಲಸನ ಅವರೇ ಮಾಡ್ತಾರೆ. ಮಾಡೆ. ಹಾ ಅಮ್ಮ, ಈಗಲೇ ಮಾಡ್ತೇನೆ. ಏನಾಯ್ತೆ? ಇರಮ್ಮ, ರಿಂಗ್ ಆಗ್ತಿದೆ. ಹಾ ಈಶಾನಿ. ಐಶ್ವರ್ಯ, ಬೈ ಎನಿ ಚಾನ್ಸಸ್ ಮ್ಯಾಮ್ ಅವೈಲಬಲ್? ಅವ್ರ ಹತ್ರ ನಾನೊಂದು ವಿಷಯನ ಅರ್ಜೆಂಟಾಗಿ ಹೇಳಬೇಕಿತ್ತು. ಅದೇನಂತ ನೀನ್ ನನಗೆ ಹೇಳು. ಅರ್ಜೆಂಟ್ ಅಲ್ವಾ, ನಾನೇ ಹೇಳ್ತೀನಿ. ನಾನು ಹೇಳೋ ವಿಷಯನ ಕೇಳಿಸ್ಕೊಂಡ್ರೆ ನಿಮ್ಮ ಮೇಡಮ್ ಟೆನ್ಸ್ಡ್ ಆಗಿ ಹೋಗ್ತಾರೆ. ಏಯ್, ಕೊಡೆ ಇಲ್ಲಿ ಫೋನು. ಇಲ್ಲಿ ಬೆಂಕಿ ಬಿದ್ದಿದೆ ಕಣಿ ಹೇಳ್ತಿದ್ಯಾ? ಹಲೋ, ಹೋಗಿ ನಿಮ್ಮ ಮೇಡಮ್ಗೆ ಹೇಳು. ಅಲ್ಲಿ ಲೆಕ್ಕಾಚಾರ ಹಾಕ್ತಾ ಕೂತ್ಕೊಂಡ್ರೆ ಇಲ್ಲಿ ಲೆಕ್ಕಾಚಾರನೇ ತಲೆ ಕೆಳಗೆ ಮಾಡ್ತಿದ್ದಾರೆ ಅಂತ. ವಾಟ್ ಡು ಯು ಮೀನ್? ಏನ್ ಮಾತಾಡ್ತಾ ಇದ್ದೀರಾ? ಮೀನು ಇಲ್ಲ, ಮೊಸಳೆನೂ ಇಲ್ಲ. ಇಲ್ಲಿ ಯುವ ಶುಭ ಮದುವೆ ಆಗಿ ಬಂದಿದ್ದಾರೆ. ಮನೆ ತುಂಬಿಸ್ಕೊಳ್ಳೋದಕ್ಕೆ ರೆಡಿ ಆಗಕ್ಕೆ ಹೇಳು ನಿಮ್ ಮೇಡಮ್ಗೆ. ವಾಟ್? ಯುವ ಸರು ಶುಭನ್ನ ಮದುವೆ ಆದ್ರ? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ನಿನ್ ಜೊತೆ ತಮಾಷೆ ಮಾಡೋದ್ ಬಿಟ್ಟು ನಮಗ್ ಬೇರೆ ಕೆಲ್ಸ ಇಲ್ಲ ನೋಡು. ಆ ಶುಭ ನಮಗೂ ಅನ್ಯಾಯ ಮಾಡಿದಾಳೆ, ನಿಮ್ಗೂ ಅನ್ಯಾಯ ಮಾಡಿದಾಳೆ. ನಾವಿಬ್ರು ಅನ್ಯಾಯದ ಪಾರ್ಟ್ನರ್ಸು. ನಿಮಗ್ ವಿಷಯ ತಿಳಿಸ್ಬೇಕಾಗಿತ್ತು, ತಿಳಿಸಿದೀನಿ. ಇನ್ ಏನ್ ಮಾಡ್ಬೇಕೋ ನೀವ್ ಮಾಡಿ. ಓ ಗಾಡ್, ಏನಾಗ್ತಾ ಇದೆ? ಯುವ ಸರ್ ಮದ್ವೆನಾ? ಅದು ಆ ಶುಭನ್ ಜೊತೆ? ಇದನ್ನ ಫಸ್ಟ್ ಮೇಡಮ್ ತಿಳಿಸ್ಬೇಕು. ನಿನ್ ಗಂಡ ನಿಂಗೆ ಹೆಚ್ಚಾದ್ರೆ ನನ್ನ ಗಂಡ ನನಗೆ ಹೆಚ್ಚು. ನನ್ನ ಗಂಡನು ಬುದ್ಧಿವಂತ್ರೆ. ನನ್ನ ಮುದ್ದು ಪದ್ದು ಸರಿಯಾಗಿ ಹೇಳಿದೆ. ಹೇಳೋಳಿಗೆ ಅಯ್ಯೋ, ನೀವು ಸುಮ್ಮನಿರಿ, ನಾನು ಹೇಳ್ತೀನಿ, ನೀವು ಟೆನ್ಷನ್ ಆಗ್ಬೇಡಿ. ಯಜಮಾನ್ರೆ ಬನ್ನಿ, ದೇವ್ರ ಆಶೀರ್ವಾದ ತಗೊಳ್ಳೋಣ. ಗಣೇಶ, ಎಂಥ ತೊಂದರೆ ಬಂದರು ನಿನ್ನ ಮೇಲೆ ನಂಬಿಕೆ ಇಟ್ಟು, ನಿನ್ನ ಹೆಸರಲ್ಲಿ ಭಕ್ತಿ ಇಟ್ಟು ಎಲ್ಲಾನು ಎದುರಿಸ್ಕೊಂಡು ಬಂದಿದ್ದೀನಿ. ಇವತ್ತಾಗಿರೋದು ಒಳ್ಳೇದೋ ಕೆಟ್ಟದೋ ನನಗೆ ಗೊತ್ತಿಲ್ಲ. ಆದರೆ ನೀನು ಯಾವತ್ತೂ ಈ ಮನೆ ಕೆಟ್ಟದ್ದು ಮಾಡಲ್ಲ ಅನ್ನೋ ಭರವಸೆ ನಂತು. ನನ್ನ ಮಕ್ಕಳನ್ನ ಚೆನ್ನಾಗಿಟ್ಟಿರಪ್ಪ. ಅಪ್ಪ ಅಮ್ಮನ ಹೊಟ್ಟೆ ಉರಿಸಿ ಈಗ ದೇವ್ರೇ ಅಂತ ಕೈ ಮುಗಿದ್ರೆ ಆ ದೇವ್ರನ್ನ ಮೆಚ್ಚೋದಿಲ್ಲ. ಅಪ್ಪ ಅಮ್ಮನ ಹೊಟ್ಟೆ ಉರಿಸಿದವರು ಹಾಳಾಗೋಗ್ತಾರೆ. ಬೈದ್ ಹೇಳೋರು ಬದುಕೋಕ್ ಹೇಳ್ತಾರೆ, ಹೊಗಳೋರು ಹಾಳು ಮಾಡಕ್ಕೆ ಅಂತ ಹೇಳ್ತಾರೆ. ಅಂಕಲ್,
ರೀ ಓನರ್ ಅಂಕಲ್, ಬಾಡಿಗೆ ಅಂತ 5,000 ಕೊಡ್ತೀವಿ. ಅಡ್ವಾನ್ಸ್ನ ಇನ್ನೊಂದು 2 ದಿನದಲ್ಲಿ ತಲುಪಿಸ್ತೀವಿ. ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಎಲ್ಲ ಅರ್ಧರ್ಧ ಕೊಡ್ತೀವಿ. ತಗೊಳ್ಳೋದು ಬಿಡೋದು ನಿಮ್ಮಿಷ್ಟ, ಕೊಡೋದು ನಮ್ಮ ಧರ್ಮ ಅಲ್ವೇನ್ರಿ? ನಾನಂತೂ ನಮ್ಮ ಯಜಮಾನ್ರನ್ನ ಕೇಳ್ದೆ ಏನೂ ಮಾಡಲ್ಲ. ಓ ಗಾಡ್, ಒಳ್ಳೆ ಸರ್ಕಸ್ ಕಂಪ್ನಿ ಸಾವಾಸ ಆಯ್ತಲ್ಲಪ್ಪ. ರೀ, ಅಪ್ಪ ಬೈದು ಸ್ಟ್ರಾಂಗ್ ಆಗಿ ಆಶೀರ್ವಾದ ಮಾಡಿದ್ದಾರೆ. ನಾವು ಅಷ್ಟೇ ಸ್ಟ್ರಾಂಗ್ ಆಗಿ ಸಂಸಾರ ಶುರು ಮಾಡೋಣ. ಬನ್ರಿ ಪದ್ದು, ನಿನ್ ಗಂಡ ಹುಷಾರು. ಕಾಮು, ನಂದ ಗೋಕುಲ್ದಾಗಿದ್ದ ಈ ಮನೆ ಕುರುಕ್ಷೇತ್ರ ಆಗೋಯ್ತು. ಈ ಮನೆ ಕಿಲಕಿಲ ಅನ್ನೋ ನಗು, ಶಾಂತಿ, ನೆಮ್ಮದಿಯಿಂದ ಕಳಕಳಿಯಾಗಿತ್ತು. ಈಗ ಮನೆನೇ ಒಡೆದು ಈ ಭಾಗ ಆಗೋಯ್ತು. ಮಗಳು ಅಪ್ಪನ ಅಪ್ಪ ಅನ್ನೋ ಹಾಗಿಲ್ಲ, ಅಪ್ಪ ಮಗಳನ್ನ ಮಗಳು ಅನ್ನೋ ಹಾಗಿಲ್ಲ. ಮದುವೆ ಆಗಿ ಮನೆಗೆ ಬಂದ ಮಗಳಿಗೆ ಶಾಸ್ತ್ರ ಮಾಡೋ ಭಾಗ್ಯನ ನನಗಿಲ್ಲ. ಅದಕ್ಕೆ ನೀವ್ ಯಾಕೆ ಅಳ್ತೀರಾ? ಸಮಾಧಾನ ಮಾಡ್ಕೊಳ್ಳಿ.